ನಿಮ್ಮ ಪದ್ಯ ಕೇಳಿ ತುಂಬಾ ಸಂತೋಷ ಆಯ್ತು. ನನ್ನನ್ನೊಬ್ಬ ಗೆಳೆಯನಾಗಿ ಸ್ವೀಕರಿಸಬೇಕು ಅಂತ ಅವರಲ್ಲಿ ನಾನು ವಿನಂತಿಸಿಕೊಂಡೆ. ಅವ್ರಿಗೆ ಭಾರಿ ಖುಷಿ ಆಯ್ತು, ನನ್ನನ್ನು ಒಪ್ಪಿಕೊಂಡ್ರು. ಒಂದ್ಸಲ ವಾತಾವರಣ ಚೇಂಜ್ ಆಗ್ತಿತ್ತು. ಯಕ್ಷಗಾನ ನಾವು ಹಿಂದೆ ನೋಡಿದ ಆ ಸನ್ನಿವೇಶ ಬದಲಾಗಿ ಏನೋ ಒಂದು ಸಿಡಿಲು ಮಿಂಚು ಒಟ್ಟಿಗೆ ಬಂದ ಅನುಭವ ಆಗ್ತಿತ್ತು. ಹಾಗೆ ಬೆಳೀತು. ಮತ್ತೆ ಉಪ್ಪೂರು ನನಗೆ ನಾನೊಬ್ಬ ಪ್ರೀತಿಯ ಒಬ್ಬ ಸ್ನೇಹಿತ. ಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜೇಶ್ ಬಾರ್ಕೂರು. GR ಕಾಳಿಂಗನವರ ನೆನಪಿನ ಈ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಶಂಕರನಾರಾಯಣದ ಶಿವರಾಮ್ ಶೆಟ್ಟಿ ಸರ್ ಅವರು. ತಾಳಮದ್ದಳೆಯ ಅರ್ಥಧಾರಿಗಳು, ಹಾಗೆ ಯಕ್ಷಗಾನದ ಅಭಿಮಾನಿ, ಮುಖ್ಯವಾಗಿ GR ಕಾಳಿಂಗನವರ ಕಟ್ಟ ಅಭಿಮಾನಿಗಳು. ಇವರ ಪುತ್ರ ಜನಪ್ರಿಯ ಭಾಗವತರು ಸುರೇಶ್ ಶೆಟ್ಟಿ ಶಂಕರನಾರಾಯಣ ಅವರು ಇವರ ಪುತ್ರರು. ಕಾಳಿಂಗ ನಾವಡ್ರ ಬಗ್ಗೆ ಇವರಿಗಿರುವಂತಹ ಅಭಿಮಾನ, ಅವರ ಜೊತೆಗಿನ ಒಡನಾಟ, ಇದೆಲ್ಲವನ್ನ ಇಂದು ನಮ್ಮ ಮುಂದೆ ತಿಳಿಸ್ಲಿಕ್ಕಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದ ಅತಿಥಿ ನಮ್ಮ ಯಕ್ಷಗಾನ ಕಲಾವಿದರು, ತಾಳಮದ್ದಳೆಯ ಅರ್ಥಧಾರಿಗಳು ಶಿವರಾಮ್ ಸರ್ ಅವ್ರನ್ನ ನಾವು ಪ್ರೀತಿಯಿಂದ ಗೌರವದಿಂದ ಈ ಕಾರ್ಯಕ್ರಮ ಬರಮಾಡಿಕೊಂಡು. ಸರ್, ನಿಮಗೆ ಪ್ರೀತಿ ಸ್ವಾಗತ. ಸರ್, ತಮ್ಮ ಜೊತೆ ಜನಪ್ರಿಯ ಭಾಗವತರು ರಾಘವೇಂದ್ರ ಮಯ್ಯ ಸರ್ ಅವರು ಮಾತಾಡ್ತಾರೆ. ಅವರ ಜೊತೆ ಮಾತನಾಡಿ ಅವರು ಏನ್ ಕೇಳ್ತಾರೆ ಅದಕ್ಕೆ ಬಹಳಷ್ಟು ವಿಷಯವನ್ನ ನಮಗೆ ತಿಳಿಸಿ ಸರ್. ಯುಗ ಪ್ರವರ್ತಕ, ನಮ್ಮ ನಿಮ್ಮೆಲ್ಲರ ಕಣ್ಮಣಿ, ಯಕ್ಷಗಾನದ ದಂತಕತೆ GR ಕಾಳಿಂಗನವರು, ನಾವೆಲ್ಲ ಅವರ ಅಭಿಮಾನಿಗಳು. ಆ ಅಭಿಮಾನಿಯ ಸೌಹಾರ್ದ, ತುಂಬ ಸ್ನೇಹಿತರಾದ, ತುಂಬ ಆತ್ಮೀಯರಾದ ಸಂಕಾಪುರ ಶಂಕರನಾರಾಯಣ ಶಿವರಾಮ್ ಶೆಟ್ರು ತಾಳಮದ್ದ ಕ್ಷೇತ್ರದಲ್ಲಿ ಅಪಾರ ಹೆಸರು ಗಳಿಸಿದವರು. ಹಿಂದಿನ ಒಂದು ನಮ್ಮ ಈ ಕಡೆಯ ತಾಳಮದ್ಯ ಪ್ರಾಂತ್ಯ ಕೆಬ್ಬೈಲ್ ಕರುಣಾಕರ್ ಶೆಟ್ರು, ಹೆಗ್ಗೇರಿ ಕೊರಗೇಶ್ ಶೆಟ್ರು, ಸಂಕಾಪುರ ಶಿವರಾಮ್ ಶೆಟ್ರು, ಕಂದಾವರ ರಘುರಾಮ್ ಮಾಸ್ಟ್ರು ಪ್ರಸಂಗರ್ತರು, ಹಾಗೆ ಸರ್ವೋತ್ತಮ ಶೆಟ್ರು, ಹಾಲಾಡಿ ಜಯಂತ್ ಕಾಮತ್ರು, ಒಂದು ದೊಡ್ಡ ತಂಡ, ಯಕ್ಷಗಾನ ತಂಡ ನಮ್ಮ ಈ ಪರಿಸರದಲ್ಲಿ ನಾವೆಲ್ಲ ಮಕ್ಕಳಾಟಿಕೆಯಲ್ಲಿ ನೋಡುವಂತ ಅವಕಾಶ ನಮ್ಗೆ ಆಗಿತ್ತು. ಇದರಲ್ಲಿ ಕಾಳಿಂಗನವರು ಇವರೆಷ್ಟೋ ಜನರ ಸ್ನೇಹವನ್ನು ಬಳಸ್ಕೊಂಡವರು. ಅದರಲ್ಲಿ ಸಂಕಾಪುರ ಶಿವರಾಮ್ ಶೆಟ್ಟರ ಅತಿ ಆತ್ಮೀಯ ಸ್ನೇಹಿತರು, ನಮ್ಮ ಈಗಿನ ನನ್ನ ಗೆಳೆಯರು ಹೌದು, ಸುರೇಶ್ ಶೆಟ್ಟರ ತಂದೆ, ಭಾಗವತ ಸುರೇಶ್ ಶೆಟ್ಟರ ತಂದೆ ಕಾಳಿಂಗನವರು. ಮತ್ತೆ ನಿಮ್ಮ ಒಳಗಿನ ಬಾಂಧವ್ಯ ಕೇಳಿದ್ರೆ ಸಾಲಿಗ್ರಾಮ ಮೇಳದ ಅಭಿಮಾನಿಗಳು ನೀವು. ಕಾಳಿಂಗನವರಿಂದ ಸಾಲಿಗ್ರಾಮ ಮೇಳ ಅಭಿಮಾನಿಗಳಾಗಿದ್ದಿದ್ದು ಎಷ್ಟೋ ವರ್ಷಗಳ ಕಾಲ. ಅವರು ಪ್ರಥಮ ಅವರು ಸಂಧಿಸಿದ್ದು ಪೆರಡೂರು ಮೇಳದಲ್ಲಿ. ಅವಾಗ ರಾಜೀವ್ ಶೆಟ್ರು ಅಂತ ಕರುಣಾಕರ ಶೆಟ್ರು, ಅವರ ಯಜಮಾನಿಕೆಯಲ್ಲಿ ನಡೀತಾ ಇತ್ತು ವಿಜಯಶ್ರೀ ಪ್ರಸಂಗ. ಅವ್ರು ಬರ್ದದ್ದು ಪ್ರಥಮ ಅಲ್ಲ ಅದು. ಆ ಪ್ರಸಂಗದಲ್ಲಿ ಅವರ ಪದ್ಯವನ್ನ ಕೇಳಿ ಬಹಳ ಖುಷಿಯಾಗಿ ಬೆಳಿಗ್ಗೆ ಚೌಕಿಗೆ ಹೋಗಿ ನಮಸ್ಕಾರ ಮಾಡಿದೆ. ನಿಮ್ಮ ಪದ್ಯ ಕೇಳಿ ತುಂಬಾ ಸಂತೋಷ ಆಯ್ತು, ನನ್ನನ್ನೊಬ್ಬ ಗೆಳೆಯನಾಗಿ ಸ್ವೀಕರಿಸಬೇಕು ಅಂತ ಅವರಲ್ಲಿ ನಾನು ವಿನಂತಿಸಿಕೊಂಡೆ. ಅವ್ರಿಗೆ ಭಾರಿ ಖುಷಿ ಆಯ್ತು, ನನ್ನನ್ನು ಒಪ್ಪಿಕೊಂಡ್ರು. ಹಾಗೆ ಮಾತಾಡ್ತಾ ಬೈಕಿನಲ್ಲಿ ನನ್ನನ್ನು ಶಂಕರನಾರಾಯಣಕ್ಕೆ ಬಿಟ್ಟು, ಹಾಲಾಡಿಯಲ್ಲಿ ಆಟ, ಶಂಕರನಾರಾಯಣಕ್ಕೆ ಬಿಟ್ಟು ಹೋದ್ರು. ಹಾಗೆ ಅವರು ಆಗಾಗ ನಾನು ಅವರನ್ನು ಸಂಧಿಸ್ತಾ ಇದ್ದೆ, ನನ್ನ ಆತ್ಮೀಯತೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದೆ. ನಿಮಗೆ ಆ ವಿಜಯಶ್ರೀ ಪ್ರಸಂಗದಲ್ಲಿ ಅದರಲ್ಲಿ ಒಂದು ವಿಮಲೆ ಅಂತ ಒಂದು ಪಾತ್ರ ಇತ್ತು. ಸರಿ, ಆ ಪಾತ್ರಕ್ಕೊಂದು ನಂಗೆ ಹೇಳಲಿಕ್ಕೆ ಬರುವುದಿಲ್ಲ ಈಗ. ಹೊನ್ನಪ್ಪ ಗೋಕರ್ಣನ ವಿಮಲೆ, ಆ ಪದ್ಯವನ್ನ ಕೇಳ್ರೆ ಅದು ಯಕ್ಷಲೋಕದಲ್ಲೇ ನಾವು ಇತ್ತನ್ನುವಷ್ಟು ನಮಗೆ ಹೃದಯಕ್ಕೆ ಮುಟ್ತಿತ್ತು. ಹಿತವಾಯಿತೆ ಪ್ರಿಯನೇ ಅತಿ ಕ್ರೂರಿಯಾದೆ. ಹಿತವಾಯಿತೆ ಪ್ರಿಯನೇ ಅತಿ ಕ್ರೂರಿಯಾದೆ. ಈ ಪದ್ಯ
ಭಾರಿ ರೋಮಾಂಚನಪ್ಪ, ಅಯ್ಯೋ. ಚಾಂದ್ ರಾಗದಲ್ಲಿ ಇತ್ತು ಅದು. ಹೌದು ಕಾಳಿಂಗನಗೌಡರ ಆ ಸಮಯಕ್ಕೆ ಬರುವುದು ಅವರು. ಹೌದು, ಆ ಸಮಯಕ್ಕೆ ಕರೆಕ್ಟ್ ಆಗಿ ರಂಗಸ್ಥಳಕ್ಕೆ ಬರುವುದು, ಎಲ್ಲರ ನಿರೀಕ್ಷೆ ಪದ್ಯ. ಆ ಹಿತವಾಯಿತೆ ಪ್ರಿಯನೇ ಅತಿ ಕೂಡಲೇ ಏನ್ ಆ ಚಪ್ಪಾಳೆ ಸ್ಥಿತಿ, ಅದು ಒಂದು ಕಾಲು ಗಂಟೆ ಆ ನಿಯಂತ್ರಣಕ್ಕೆ ಬರ್ಬೇಕಾದ್ರೆ ಒಂದು ಕಾಲು ಗಂಟೆ ಮತ್ತೆ ನಿಯಂತ್ರಣ. ಅವ್ರು ಬಂದ ಮೇಲೆ ಆ ರಂಗವನ್ನ ಅವರೇ ಆಳುದು. ಆ ಬಂದ ಮೇಲೆ ಆ ರಂಗಸ್ಥಳವನ್ನು ಆಳುವುದು ಅವರು. ಅದೊಂದು ಒಂದ್ಸಲ ವಾತಾವರಣ ಚೇಂಜ್ ಆಗ್ತಿತ್ತು. ಹೌದೌದು. ಯಕ್ಷಗಾನ ನಾವು ಹಿಂದೆ ನೋಡಿದ ಆ ಸನ್ನಿವೇಶ ಬದಲಾಗಿ ಏನೋ ಒಂದು ಸಿಡಿಲು ಮಿಂಚು ಒಟ್ಟಿಗೆ ಬಂದ ಅನುಭವ ಆಗ್ತದೆ. ಹಾಗೆ ಬೆಳೀತು. ಮತ್ತೆ ಉಪ್ಪೂರು ನಾನೊಬ್ಬ ಪ್ರೀತಿಯ ಒಬ್ಬ ಸ್ನೇಹಿತ, ಸಣ್ಣ ಸ್ನೇಹಿತ. ಉಪ್ಪೂರು ಎಲ್ಲಿ ನೋಡಿದ್ರು ಬಾರ ಶಿವರಾಮ ಕ್ಷೇತ್ರದಲ್ಲೆಲ್ಲ ಅವರ ಪದ್ಯ ಅರ್ಥ ಹೇಳಿದ್ದಾರೆ. ಅವ್ರ ಮನೆಯಲ್ಲಿ ಕಲ್ಲಟ್ಟಿಯಲ್ಲಿ ಪ್ರತಿ ವರ್ಷ ರಾಘವೇಂದ್ರ ಆರಾಧನೆಗೆ ತಾಳಬದ್ಲಿ ಮಾಡಿಸ್ತಿದ್ರು, ನನ್ನನ್ನು ಕರೀತಿದ್ರು. ಶೇಟ್ರು, ನಾನು ಹೆಗಡೆಯರು ಅಲ್ಲ, ಮತ್ತೆ ವಾಸ ಸಮ್ಮುಖರು ತೆಕ್ಕಟ್ಟೆಯವರೆಲ್ಲ ಇದ್ರು ಬಿಡಿ. ನಾನು ಅಲ್ಲಿ ಅರ್ಥ ಹೇಳುತ್ತೆ. ನನ್ನ ಅರ್ಥ ದೊಡ್ಡ ವಿಸ್ತಾರವಾದದ್ದಲ್ಲದೆ ಹೋದರೂ ಸಂಕ್ಷಿಪ್ತವಾಗಿ ನಾನು ಹೇಳುವ ಅರ್ಥ ಉಪ್ಪೂರಿ ಬಹಳ ಖುಷಿ ಕೊಟ್ಟಿತ್ತು. ಅವ್ರದ್ದು ಸ್ಮರಣೆ ಪುಸ್ತಕ ಇತ್ತು ನನ್ನ. ಹಾಗೆ ಬೆಳೀತು. ಕಡೆಗೆ ಶಾಲಿಗ್ರಾಮ್ ಮೇಳ, ಸೋಮನಾಥ್ ಹೆಗಡೆಯವರು, ಶ್ರೀಧರ್ ಅಂದೇವರಿಂದ ಪರಿಚಯ ಕ್ರಯಕ್ಕೆ ತಕೊಂಡ್ರು. 1-2 ವರ್ಷ ಭಾಗವತರ ಭಾವದಿಂದ ಅದೇನೆಲ್ಲ ಏರುಪೇರು ಆಯ್ತು. ಆಮೇಲೆ ಕಾಳಿಂಗನಗೌಡರ ಸೇರ್ಪಡೆ ಆದ ಮೇಲೆ ವರ್ಷದಿಂದ ವರ್ಷಕ್ಕೂ ಆ ಮೇಳಕ್ಕೊಂದು ಶಕ್ತಿ ಬಂತು. ಹಿಂದಿರುಗಿ ನೋಡ್ಲೇ ಇಲ್ಲ. ಹಾರದ್ದೇ ಋತುಪರ್ಣನ ರಥ ಭಾವುಕಾಸ್ತ್ರ ಹೋದಾಗ ಎಲ್ಲಾ ಪ್ರಸಂಗಗಳು ಹಿಟ್ಟು. ಎಲ್ಲಾ ಪ್ರಸಂಗಗಳು ನಾಗಶ್ರೀ ರತಿರೇಖಾ ಚಲರೆ ಚಿತ್ರಾವತಿ. ಅಯ್ಯೋ ಆಗ್ತಿತ್ತು ಅಷ್ಟು. ಆ ಚಿತ್ರಾವತಿ ಒಂದು ಪದ್ಯ ಇತ್ತು ಮಾರ್ಯಾರ, ನೆನಪಾತಿಲ್ಲ ನಂಗೆ, ಬಾಯ್ಪಾಟ್ ಇತ್ತು ಅದು, ನೆನಪಾಯ್ತು. ಚಿತ್ರಾವತಿಯಲ್ಲಿ ಆವಂತಿಗ ರಸನ ಪದ್ಯ. ಅಯ್ಯೋ ಭೀಮಪಾಲಾಸ್ ರಾಗರಲ್ಲಿ ಹೇಳ್ತಾ ಇದ್ದಾರೆ. ಹೌದು. ಅವಂತಿಯ ರಸ ಆಗುವ ವೀರ ನಾನೆಂದು ಆವತ್ತು ನೀನೆಂದ ನುಡಿಸ ಆಯ ತಪ್ಪಿಸಿದಂಡ ಕಟಗಿ ಆಡುತ್ತಲೇ ನೋವು ಹೆಚ್ಚಿಸಲೇನು ಫಲವು. ಅದೇ ಭೀಮಪಾಲಾಸ್ ರಾಗ. ಭಾರಿ ಆ ಪದ್ಯವೇ ನಂಬರ್ 1. ಅದು ನೀವು ಆ ಪದ್ಯವನ್ನು ಹಾಡ್ತಿದ್ದೀರಿ. ನಿಮ್ಮ ಆ ಪದ್ಯಕ್ಕೆ ಮಂಗಳೂರಿಂದ ಒಬ್ರು ಶೆಟ್ರು ಬರ್ತಿದ್ದಾರೆ, ಚಂದ್ರಮೋಹನ್ ಶೆಟ್ರು. ಮೈರ ಸೌಕೂರ್ ಆಟ ಎಲ್ಲಿ ಇದು ಅವರ ಇದಿತ್ತು, ಹಡಗು ಇದಿತ್ತಲ್ಲ. ಹೌದೌದು. ಬಂದರಿನ ಸಬ್ ಇನ್ಸ್ಪೆಕ್ಟರ್ ಚಂದ್ರಮೋಹನ್ ಶೆಟ್ಟಿ ಅಂತ. ಎಲ್ಲೆಲ್ಲಿ ಆಟಗಳ ಬರ್ತಾ ಇದ್ರು ಅವ್ರು. ನನ್ನ ರಾಮನಹರಿ ಪರಮ ಭಕ್ತ. ನಂದು ಈ ಒಂದ್ಸಲ ನಾನು ಅವರು ಕೊಡ್ಲಾಡಿಯಲ್ಲೂ ಆಟ ಒಳಗೆ ಅಲ್ಲಿ ಬಂದಿತ್ತು ನಿಮ್. ಅದೇ ಅವಂತಿ ರಸ ಆಗುವ ವೀರ ನಾನೆಂದು. ಅದೆಲ್ಲ ಬಾಯ್ಪಟ್ಟ ಅವ್ರಿಗೆ. ಚಂದ್ರಮೋಹನ್ ಶೆಟ್ಟಿ ಅಂತ ಎಸ್ ಐ ಅವರಿಗೆ ಒಂದು ಒಳ್ಳೆ ಮನುಷ್ಯ. ಉದ್ದ ಇದ್ರು, ಬುಲೆಟ್ ಬರ್ತಾ ಇದ್ರು. ಎಲ್ಲೋ ಈಗ ಎಲ್ಲಿದ್ರು ಎಲ್ಲಿದ್ರು ಎಂತಾರೋ ಗೊತ್ತಿಲ್ಲ. ಅಷ್ಟು ಪರಿಣಾಮ ಬೀರಿದೆ ನಮ್ಮ ಹಾಗೆ ಎಷ್ಟೋ ಜನರಿಗೆ. ಉದಾಹರಣೆಗೆ ಅವರಿಗೆ ಸರಿಯಾಗಿ ಕನ್ನಡ ಬರ್ತಿಲ್ಲ ಆಯ್ತು ಆ ಶೆಟ್ರಿಗೆ, ಸರ್ಕಾರಿ ಇನ್ಸ್ಪೆಕ್ಟರ್ಗೆ. ಜನ ಮೈಯರೇ ಅವಂತಿಯ ರಸ ಹೇಳಿ ಒಂಚೂರು ಅಂತ ಹೇಳಿ ಹೇಳುದು ಆ ಕಡೆಗೆ ಬಿಟ್ರೆ ಅವ್ರಿಗೆ ಕನ್ನಡವೂ ಸರಿ ಬರ್ತಿಲ್ಲ ಆಯ್ತು. ಅಷ್ಟು ಪರಿಣಾಮ ಬೀರಿತ್ತು. ಹಾಗೆ ಶಾಲಿಗ್ರಾಮ ಅವರು ಸೇರ್ಪಡೆ ಆದ ಮೇಲೆ ದೊಡ್ಡ ಅಭಿಮಾನಿ ಆದ ಅವರಿಗೆ ಇಲ್ಲೆಲ್ಲ ಆಟ ಹೋಗ್ತಿಲ್ಲಪ್ಪ. ನಾನು ನಾಗಶ್ರೀ ಬಿಡುಗಡೆ ಆದ ವರ್ಷ ಭಾಗವತರೇ 50 ಸಾರಿ ನೋಡಿದ್ದೇನೆ ಆಟ. ಒಂದೇ ವರ್ಷ 50. ಪ್ರತಿ ಶನಿವಾರ ಆಟವೇ ಕುಂದಾಪುರ ಹೌಸ್ಫುಲ್, ಟೊಂಟ್ ಓಪನ್. ಆಗ್ಲಿಕ್ಕೆ ನಿಮ್ಗೆ ಸ್ನೇಹ ಅಲ್ಲಿಂದ ಬೆಳೀತಾ ಬಂತು. ಆಮೇಲೆ ನಮ್ಮನೆ ಬರ್ಲಿಕ್ಕೆ ಕಾರಣ ಏನಂದ್ರೆ ಇಲ್ಲಿ ಹತ್ತಿರ ಇಲ್ಲಿ ಶಂಕರನಲ್ಲಿ ಆಟ ಬಂದಿದ್ದು. ಅವ್ರಿಗೆ ಸ್ವಲ್ಪ ಕ್ರಿಕೆಟ್ ಹುಚ್ಚಿತ್ತು. ಕ್ರಿಕೆಟ್ ಮ್ಯಾಚ್ ಇದ್ದಂತಾರು ಮತ್ತೆ ನಿದ್ದೆ ಮಾಡುವುದಿಲ್ಲ, ಊಟ ಮಾಡುವುದಿಲ್ಲ, ಸ್ನಾನ ಮಾಡುವುದಿಲ್ಲ. ಅದೇ ಜನರೇಟರ್ ತಂದು ಹೈಕಂಡ್ ಕರೆಂಟ್ ಹೋದಲ್ಲ
ಟಿವಿ ನೋಡಿ ನಮ್ಮಲ್ಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ನಮ್ಮ ಮನೆ ಬಂದರು ಕಂಡ್ರೆ ಕಡೆಗೆಲ್ಲ ಪರಿಚಯ ಆಯ್ತು ನಮ್ಮ